ಆಕ್ಟಿಂಗ್ ಇದೆರಡು ನೋಡಿದ್ರೆ ನಾವು ನಮ್ಗೆ ಇಬ್ರು ಒಬ್ರು ಒಂದೇ ಅನ್ನೋ ತರ ನಮ್ಗೆ ತೋರಿಸ್ತಾ ಇದೆ. ಏನ್ ಹೇಳೋದು ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ನನಗೆ ಹಂಗಾಗಿ ತುಂಬ ಇಷ್ಟ, ಅವರಿಬ್ರು ತುಂಬ ಇಷ್ಟ ನನಗೆ. ಇಬ್ರು ಟಟನೂ ಹಾಕ್ಸ್ಕೊಂಡಿದ್ದೀನಿ. ಕಾಮನ್ ಆಗಿ ಯಾರಾದರೂ ಒಬ್ಬರ ಅಭಿಮಾನಿ ಆಗಿರ್ತಾರೆ, ಬಟ್ ನೀವು ಎರಡು ತೋಳಲ್ಲಿ ಇಬ್ಬರ ಒಂದು ನಟರ ಒಂದು ಟ್ಯಾಟೂನ ಹಾಕ್ಸ್ಕೋಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು. ನಾನು ವಿಶೇಷವಾದ ಅಭಿಮಾನಿ ಅವರಿಬ್ರಿಗೂ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಿಚ್ಚ ನನ್ನಣ್ಣ ಅಂತ ಹಾಕ್ಸ್ಕೊಂಡಿದ್ದೀನಿ, ನನ್ನಣ್ಣ ಕಿಚ್ಚ ಅಂತೇಳಿ. ಈ ಕಡೆ ಡಿ ಬಾಸ್ ಹಾಕ್ಸ್ಕೊಂಡಿದ್ದೀನಿ. ಅವರಿಬ್ರು ಸ್ನೇಹ ಎಲ್ಲ ಕಡೆ ಚಿರಪರಿಚಿತವಾಗಿ ಇರಲಿ, ಇನ್ನೂ ಜಾಸ್ತಿ ಬೆಳೀಲಿ. ಅವರಿಬ್ರು ಥರ ಎಲ್ಲ ಫ್ರೆಂಡ್ಸ್ಗಳೂ ಇರಲಿ. ಏನೇ ಕಷ್ಟ ಬಂದರೂ ಸುಖ ಬಂದ್ರೂ ಕೆಲವರೆಲ್ಲ ಬಿಟ್ಟೋಗಿ ಏನೇನೋ ಮಾತಾಡ್ತಾರಲ್ವಾ, ಇವರಿಬ್ರು ಕೂಡ ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಮಾತಾಡದೆ ಇರ್ಬೋದು ಅಷ್ಟೇ, ಬಟ್ ಬಿಟ್ಕೊಡಲ್ಲ. ಅದನ್ನ ಕಂಟಿನ್ಯೂ ಎಲ್ಲರೂ ಮಾಡಲಿ ಅನ್ನೋದು ನನ್ನ ಆಸೆ. ಇತ್ತೀಚೆಗೆ ಯಾವುದೇ ಅಭಿಮಾನಿಗಳಾಗಿರಲಿ ಒಬ್ಬ ನಟರನ್ನ ಆರಾಧಿಸ್ತಾರೆ, ಆದರೆ ನೀವು ಇಬ್ಬಿಬ್ರು ನೆಗಲ ಮೇಲೆ ತಗೊಂಡು ಓಡಾಡ್ತಿದ್ದೀರಾ. ಅವರಿಬ್ರು ಫ್ರೆಂಡ್ಸ್ ಅಂದಮೇಲೆ ನನಗೆ ಅವರಿಬ್ರು ಬೇಕೇ ಬೇಕಲ್ವಾ? ಆದ್ರೆ ಹೊರಗಡೆ ಚರ್ಚೆ ಆಗ್ತಿದೆ ಅವರಿಬ್ರು ಮಧ್ಯೆ ಸರಿ ಇಲ್ಲ, ಏನೋ ವಿಮರ್ಶಿಸಿದೆ. ಯಾರು ಹೇಳಿದ್ರು? ಸುದೀಪ್ ಅಣ್ಣ ಹೇಳಿದ್ರಾ? ದರ್ಶನ್ ಸರ್ ಹೇಳಿದ್ರಾ? ಚರ್ಚೆಗಳು ಶುರುವಾಗಿದೆ. ಚರ್ಚೆಗಳು ಸಾವಿರ ಮಾಡಲಿ ಬಿಡಿ, ಯಾರು ಕೇಳ್ತಾರೆ ಅವ್ರ ಚರ್ಚೆಗಳನ್ನ? ಖಂಡಿತವಾಗ್ಲೂ ಚೆನ್ನಾಗಿದ್ದಾರೆ. ಪೈರಸಿ ಬಗ್ಗೆ ಪೈರಸಿ ಅಂತ ಪದ ಬಳಸಿಲ್ಲ. ಅಲ್ಲಿ ದರ್ಶನ್ ಸರ್ಗೆ ಅಂತ ಹೇಳಿದ್ರಾ? ಇಲ್ಲ ವಿಜಯಲಕ್ಷ್ಮಿ ಮೇಡಮ್ಗೆ ಅಂತ ಹೇಳಿದ್ರಾ? ಇಲ್ಲ ಅಲ್ವಾ? ಪೈರಸಿ ಬಗ್ಗೆನೇ ಯುದ್ಧ ಸಾರಿರೋದು. ಅದನ್ನ ಪೈರಸಿ ಅಂತಾನೆ ನೀವು ಅನ್ಕೋಬೇಕು. ಯಾಕೆ ಹಂಗ ಅನ್ಕೋತೀರಾ? ತಪ್ಪಲ್ವಾ? ಕಷ್ಟ ಆಯ್ತಾ ಅಂತಂದ್ರೆ ಆ ಕ್ಷಣಕ್ಕೆ ಏನು ಹೇಳ್ಬೇಕಾಗಿತ್ತು, ಅಲ್ಲಿ ನಿಂತಿದಂಥ ಜಾಗ ಯಾವುದು ಅನ್ನೋದು ಹೆಂಗಿದ್ರು ನಿಮಗೆ ಗೊತ್ತಿರೋದು. ಹಾಗಾಗಿ ಸುದೀಪ್ ಅವರು ಹೇಳಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡ್ತಾರೆ, ಯಾರೋ ವೇದಿಕೆ ಮೇಲೆ ಎತ್ಕೊಂಡು ಮಾತಾಡ್ತಾರೆ. ಬೆಂಗಳೂರಲ್ಲಿ ದರ್ಶನ್ ಹೊರಗಡೆ ಇದ್ದ, ಬೆಂಗಳೂರಲ್ಲಿ ಎಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ ಕೆಲವರೆಲ್ಲ. ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಅವ್ರು ಯಾರಿಗೆ ಹೇಳಿದ್ದಾರೆ? ಅಲ್ಲ, ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದು ನಿಮ್ಗಳಿಗೂ ಗೊತ್ತಿರುತ್ತೆ. ಯಾಕೆಂದರೆ ನೀವು ಮೀಡಿಯಾದವರು ಫಸ್ಟ್ ಆಫ್ ಆಲ್ ನೋಡಿರ್ತೀರ ಯಾರ್ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಅನ್ನೋದು. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣಂಗೆ ಆ ರೀತಿ ಹೇಳಿರೋದಿಲ್ಲ. ಅದೆಲ್ಲನೇ ಸುಮ್ಮನೆ ಇಲ್ಲ ಸಲ್ಲದೆಲ್ಲನೇ ಬೇರೆ ಒಂದು ತಪ್ಪಾಗಿ ಭಾವಿಸ್ಬೇಡಿ ಅಂತ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಬೆಳವಣಿಗೆ ನಡೆದಿದೆ. ಸೊ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದಾರೆ. ಒಂದು 15 ಇನ್ಸ್ಟಾಗ್ರಾಮ್ ಐಡಿ, ಒಂದು 200 ಸ್ಕ್ರೀನ್ ಶಾಟ್ಗಳನ್ನ. ಹೌದು, ಪದಗಳನ್ನು ನೋಡ್ತಿದ್ರೆ ನಮಗೆ ಕಣ್ಣಲ್ಲೂ ನೋಡೋಕ್ಕಾಗಲ್ಲ, ಓದೋಕ್ಕೂ ಆಗಲ್ಲ, ಅಷ್ಟೊಂದು ಅಶ್ಲೀಲವಾಗಿ ತೇಜೋವಧೆ ಮಾಡಿದ್ದಾರೆ ಒಂದು ಹೆಣ್ಣನ್ನು. ಹಾಗಿದ್ರೆ ಅದು ಯಾರು ಅಂದ್ರೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಚರ್ಚೆ ಶುರುವಾಗಿದೆ. ಚರ್ಚೆ ಇಲ್ಲಿ ಶುರುವಾಯ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಮೆಂಟ್ ಹಾಕೋ ನನ್ನ ಮಕ್ಳುಗಳಿಗೆ ಮೀಟ್ರ್ ಇಲ್ಲ. ಅವ್ರ ಫೋಟೋಸ್ ಅವ್ರ ಹೆಸರುಗಳು ಹಾಕೊಂಡು ಕಮೆಂಟ್ ಹಾಕೋ ಅಂತ ಮೀಟ್ರ್ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಓದಕ್ಕೇನೆ ಅಸಾಧ್ಯ, ಆ ಲೆವೆಲ್ಗೆ ಮೆಸೇಜ್ ಮಾಡ್ತಾರೆ. ಮಾಡಲಿ, ಅವರು ದೂರು ಕೊಟ್ಟಿದ್ದಾರೆ, ಅದನ್ನ ಅವರು ಅನುಭವಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಕಮೆಂಟ್ಗಳಲ್ಲಿ ಕೆಲವೊಂದು ಐಡಿಗಳನ್ನು ನೋಡಿದ್ರೆ ಸುದೀಪ್ ಅವ್ರ ಫೋಟೋ ಇಟ್ಕೊಂಡಿರ್ತಕ್ಕಂಥ ಐಡಿಗಳಿದ್ದಾವೆ, ಮತ್ತೊಂದಿಷ್ಟು ಬೇರೆಯವರ ಫೋಟೋಗಳನ್ನು ಕಳಿಸಿರುವಂಥ ಐಡಿಗಳಿದ್ದಾವೆ. ಈಗ ನೋಡ್ತಾ ಇದ್ರೆ ಏನು ಸಂದೇಶ ಹೋಗ್ತಾ ಇದೆ, ಏನಾಗ್ತಿದೆ ಸ್ಯಾಂಡಲ್ವುಡ್ನಲ್ಲಿ? ಸ್ಯಾಂಡಲ್ವುಡ್ ಕರೆಕ್ಟಾಗೇನೆ ಇದೆ. ಈ ಖಾಲಿ ಪೋಲಿ ನನ್ನ ಮಕ್ಳು ಇರ್ತಾರಲ್ಲ, ಅವಳುಗಳಿಗೆ ಯೋಗ್ಯತೆ ಇಲ್ದಿರೋ ನನ್ನ ಮಕ್ಳುಗಳು ಫೋಟೋಸ್ಗಳನ್ನ ಹೀರೋಸ್ಗಳ್ದು ಹೀರೋಯಿನ್ಗಳ್ದು ಮತ್ತೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಜಾಸ್ತಿ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ. ತುಂಬ ಜನ ಹಾಕ್ತಾರೆ. ಈಗ ತುಂಬ ಮೆಸೇಜಸ್, ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ತುಂಬ ಮೆಸೇಜಸ್ ನನಗೂ ಕೆಟ್ಟದಾಗೇ ಬರುತ್ತೆ. ಬಟ್ ನಾನು ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಕೊಟ್ಟರೆ ಸರಿಯಾಗೇ ಕೊಡ್ತೀನಿ. ಅದೇ ಥರ ಅವರು ವಿಜಯಲಕ್ಷ್ಮಿ ಮೇಡಮ್ ರಿಯಾಕ್ಟ್ ಮಾಡಿದ್ದಾರೆ. ಕೊಟ್ಟಿರೋದು ಒಳ್ಳೇದು ಅಂತಲೇ ಹೇಳ್ತೀನಿ ನಾನು. ಚರ್ಚೆ ಈಗ ಅಂದರೆ ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಪೈರಸಿ ಪಟ್ಟಿ ಇವೆಲ್ಲ ಕ್ಲಿಯರ್ ಆಗಬೇಕಾ ಅಥವಾ ಆಗಬೇಕಂದ್ರೆ ಏನು ಮಾಡಬೇಕು? ಖಂಡಿತ ಕ್ಲಿಯರ್ ಆಗಬೇಕು. ನಾನು ಎಲ್ಲ ಫ್ಯಾನ್ಸಲ್ಲೂ ಕೇಳ್ಕೊಳ್ಳೋದು ಒಂದೇನೆ, ನಿಮ್ಗೆ ಯಾರು ಇಷ್ಟ ದಯವಿಟ್ಟು ಅವರನ್ನ ಇಷ್ಟಪಡಿ. ಅದನ್ನ ಬಿಟ್ಟು ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಯುದ್ಧ ಸಾರೋದು, ಬೈಯೋದು, ಕೆಟ್ಟದಾಗಿ ಮೆಸೇಜ್ ಮಾಡೋದು ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು. ಇತ್ತೀಚೆಗೆ ಕೆಲವರು ಅಭಿಮಾನಿಗಳು ಹಾಕುವಂಥ ಮೆಸೇಜ್ಗಳು, ಮಾತಾಡುವಂಥ ರೀತಿ ನೋಡ್ತಾ ಇದ್ರೆ ಅವರ ಬಾಸ್ಗಳಿಗೆ ಅಂದರೆ ಅವರ ಬಾಸ್ಗಳು ಅಂತಕ್ಕಂಥದ್ದು, ನಟ ಅಂತಕ್ಕಂಥದ್ದು ಅವ್ರಗಳಿಗೆ ಸಂಕಷ್ಟ ಎದುರಾಗುತ್ತೆ ಅಂತ. ಖಂಡಿತವಾಗ್ಲೂ ಹೌದು, 100%. ಈಗ ಯಾರ್ದೋ ಇವಾಗ ಸುದೀಪ್ ಅಣ್ಣನ ಫೋಟೋ ಹಾಕೊಂಡೇನೆ ಇವಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಯಾರ ಹೆಸರು ಹಾಳಾಯ್ತು? ಅವ್ರ ಹೆಸರೇನು ಹಾಳಾಗ್ಲಿಲ್ಲ, ಸುದೀಪ್ ಅಣ್ಣನ ಹೆಸರು ತಾನೇ ಹಾಳಾಗಿದ್ದು. ಸುದೀಪ್ ಅಣ್ಣನ ಫೋಟೋ ತಾನೇ ಹಾಕೊಂಡಿರೋದು. ಏನ್ ಆ ರೀತಿ ಮಾಡ್ತಾರೆ ಅವರು ಹೇಳಿ? ತಪ್ಪು. ಆ ರೀತಿ ಎಲ್ಲ ಮಾಡಬಾರ್ದು ಯಾವತ್ತೂ. ಖಂಡಿತವಾಗ್ಲೂ ನೋಡಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ನಾನು ಮುಂದಕ್ಕೆ ಬರ್ತೀನಿ. ನಾನು ಮ್ಯಾಲ್ ಬಿಡಲ್ಲಪ್ಪ. ಆಲ್ರೆಡಿ ಯೂಟರ್ನ್ಗೋಸ್ಕರ ಸರಿಯಾಗಿ ಕೆಟ್ಟ ಕಮೆಂಟ್ ಹಾಕೋರೆ.